ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಲತಾ ರಘು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಈಗ ಅದರ ಕಂಟಿನ್ಯೂಷನ್ ಪಾರ್ಟ್ ಬರ್ತಾ ಇದೆ. ಲಾಸ್ಟ್ ವೀಡಿಯೋದಲ್ಲಿ ವಸ್ತುಲ್ ಪೂಜೆ ಮಾಡಿ ಅಮ್ಮ ಎಲ್ಲರಿಗೂ ಅರಿಶಿನ ಕುಂಕುಮಕ್ಕೆ ಕೊಡ್ತಾಯಿದ್ರು. ಈಗ ಎಲ್ಲರೂ ನಾವು ಅರಿಶಿನ ಕುಂಕುಮನ ತಗೊಂಡ್ವಿ. ಈಗ ಬಂದು ರಾತ್ರಿ ಆಗಿದೆ. ಈಗ ಗಣೇಶನ ವಿಸರ್ಜನೆ ಮಾಡೋಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾನೆ ಚಂದನ್ನು. ನಾವು ಇಲ್ಲಿ ಗಣೇಶನ ಒಂದೇ ದಿನ ಇಡೋದು, ಅವತ್ತೇ ಇಟ್ಟು ಅವತ್ತೇ ಗಣೇಶನ ಹಬ್ಬದ ದಿವಸನೇ ವಿಸರ್ಜನೆನ ಮಾಡ್ತೀವಿ. ಅದಕ್ಕೋಸ್ಕರ ರಾತ್ರಿನೇ ನಾವು ಗಣೇಶ ವಿಸರ್ಜನೆ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ಚಂದನ್ ನಿಂತ್ಕೊತಾ ಇದ್ದಾನೆ ಗಣೇಶನ ವಿಸರ್ಜನೆ ಮಾಡೋಕೆ ಅಂತ. ಈ ಪಾಪಗಳು ಮೋಕ್ಷಿತ್ ಮತ್ತು ಮನೋಜ್ ಇಬ್ಬರು ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಟ್ಟನೆ ಗಣೇಶನ್ನೇ ಎಲ್ಲ ಇಟ್ಕೊಳಕ್ಕೆ ಹೋಗ್ತಾರೆ. ನಮಗೆ ಭಯ, ಮಕ್ಕಳಲ್ವ ಎಲ್ಲ, ಎಲ್ಲಿ ಇವನು ಚಿಂದನು ಚಿಕ್ಕವನೇನೆ, ಎಲ್ಲಿ ಏನು ಮಾಡಿಬಿಡ್ತಾರೋ ಅಂತ ಭಯ ಆಗ್ತಿತ್ತು. ಅಜ್ಜಿ ನಾನು ಅಂತ ಎಲ್ಲ ಹೇಳಂಗೆ ಆಡ್ತಾಯಿದ್ರು. ಈಗ ಗೌರಮ್ಮನ ಪೂರ್ವಿಕ ಎತ್ಕೊತಾ ಇದೆ. ಈಗ ಗಣೇಶ ವಿಸರ್ಜನೆ ಮಾಡಿದ್ದಾಯಿತು. ಈಗ ನಾವು ನಮ್ಮ ಅಪ್ಪಾಜಿ ಹತ್ರ ಕೇಕ್ ಕಟ್ ಮಾಡಿಸೋಕೆ ಸೆಲೆಬ್ರೇಷನ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಅಪ್ಪಾಜಿ ಅವರ ಬರ್ತ್ಡೇ, ಎಲ್ಲರೂ ವಿಶ್ ಮಾಡಿ. ರಾತ್ರಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಾಯಿತು. ನಾನೇನು ಜಾಸ್ತಿ ವೀಡಿಯೋ ತೊಗೊಳಕ್ಕೆ ಹೋಗಲಿಲ್ಲ, ಅಷ್ಟೇ ಸಿಂಪಲ್ಲಾಗಿ ವೀಡಿಯೋ ತೊಗೊಂಡಿದ್ದೆ ಕ್ಲಿಪ್ಪಿಂಗ್ಸ್ನ. ಈಗ ಇದು ಮಾರ್ನಿಂಗ್, ಬೆಳಗ್ಗೆ ಅಂದರೆ ಸಂಡೇ ಬೆಳಗ್ಗೆ ಅಕ್ಕ ಊರಿಗೆ ಹೋಗೋಕ್ಕೆ ಅಂತ ಹೊರಟಿದ್ದಾಳೆ. ಅದಕ್ಕೋಸ್ಕರ ಅಮ್ಮ ಬಾಗ್ನಕ್ಕೆಲ್ಲ ರೆಡಿ ಮಾಡಿಕೊಂಡು ಮೆಡ್ಲಕ್ಕಿನ ಹುಯ್ಯೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಕೂರಿಸಿದ್ದಾರೆ. ಮೆಡ್ಲಕ್ಕಿನ ಹುಯ್ತಾ ಇದ್ದಾರೆ.
ಈಗ ಪೂರ್ವಿಗೆ ನಾನು ಗೌರಿ ದೇವಿಗೆ ಉಡಿಸಿದಂಥ ಸೀರೆನ ಉಡಿಸಿದ್ದೀನಿ. ಅಮ್ಮ ಉಡಿಸು ಪೂರ್ವಿಕಂಗೆ ಅಂತ ಹೇಳ್ತಿದ್ರು. ದೇವ್ರಿಗೆ ಉಡ್ಸಿದ ಸೀರೆನ ಎತ್ತಿಡೋ ಮುಂಚೆ ನಾವು ಒಂದು ಸತಿ ಉಟ್ಕೊಬೇಕಲ್ಲ, ವರಮಹಾಲಕ್ಷ್ಮಿಗೆ ಆಗಿರಲಿ, ಈ ಥರ ಗೌರಿ ಗಣೇಶನಿಗೆ ಉಡಿಸಿರೋದಂತ ಆಗಿರಲಿ ಸೀರೆನ, ಅದಕ್ಕೋಸ್ಕರ ಪೂರ್ವಿಕಂಗೆ ಉಡಿಸು ಅಂತ ಹೇಳ್ತಿದ್ರು ಅಮ್ಮ. ಈಗ ನಾನು ಮೆಹಂದಿ ಹಾಕ್ತಾಯಿದ್ದೀನಿ ನನ್ನ ತಂಗಿಗೆ. ಮೆಹಂದಿ ಹಾಕೋದು ಅಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೇ ನಾನು ಬ್ಲೌಸ್ ಸ್ಟಿಚಿಂಗಿಗೆ ಕೊಡಬೇಕಾಗಿತ್ತು. ಅಲ್ಲಿ ಡಿಸೈನ್ ಎಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದೆ. ಅವರು ಇಷ್ಟು ಪ್ರೈಸ್ ಅಷ್ಟು ಪ್ರೈಸ್ ಅಂತ ಹೇಳ್ತಿದ್ರು. ಎಷ್ಟು ಕಾಸ್ಟ್ಲಿ ಪ್ರೈಸ್ ಆಗಿಬಿಟ್ಟಿದೆ ಇವಾಗಂತೂ. ಬ್ಲೌಸ್ ಸ್ಟಿಚ್ ಅಂದರೆ ವರ್ಕ್ ಮಾಡೋಕ್ಕೆ ಕೊಡೋಕ್ಕೆ ಆಗೋಲ್ಲ, ಅಷ್ಟು ಕಾಸ್ಟ್ಲಿ ಆಗಿದೆ. ಅದಕ್ಕೆ ನೀನು ಇದ್ದಾಗಲೇ ಫೋನ್ ಮಾಡಿ ಡಿಸೈನ್ ಕಳಿಸಿದೆ ನಾನು. ಅದಕ್ಕೆ ನೀನು ಇದ್ದಾಗಲೇ ಮಾತಾಡ್ತೀನಿ ನೋಡು ಅಂತ ಅಮ್ಮ ಹೇಳ್ತಿದ್ರು. ನೋಡು ಫೋನ್ ಮಾಡಿ ಕೊಡು ಅಂತ. ಅದಕ್ಕೆ ಹಾಗೆ ಮಾತಾಡಿಕೊಂಡು ಮೆಹಂದಿನ ಹಾಕ್ತಾಯಿದ್ದೀನಿ. ನಾನು ಸಿಲ್ಕ್ ಸ್ಯಾರಿನ ವರ್ಕ್ ಮಾಡೋಕ್ಕೆ ಗುಬ್ಬಿಲು ಮಾಡಿಸ್ತೀನಿ, ಇಲ್ಲಿ ತುಮಕೂರಲ್ಲೂ ಮಾಡಿಸ್ತೀನಿ. ಎಲ್ಲಿ ಬೇಕು ನನಗೆ, ಎಲ್ಲಿ ಮಾಡಿಸ್ಬೇಕು ಅನಿಸುತ್ತೆ ಅಲ್ಲಿ ಆವಾಗ ಕೊಟ್ಟು ಮಾಡಿಸ್ತಾ ಇರ್ತೀನಿ. ಈಗ ನಾನು ಮೆಹಂದಿನ ಕಂಪ್ಲೀಟ್ ಹಾಕಿದ್ಮೇಲೆ ನಿಮಗೆ ಸಿಗ್ತೀನಿ. ನಾನು ಈವ್ನಿಂಗ್ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ, ಸಂಜೆ ಆವಾಗ ಸಿಗ್ತೀನಿ ಫ್ರೆಂಡ್ಸ್. ಈಗ ನಾನು ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಅಮ್ಮ ಮಡ್ಲಕ್ಕಿ ಹುಯ್ಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಹೊರಗೂ ಬಂದಿದ್ದಾರೆ. ಅವರಂತೂ ಒಂದು ನಿಮಿಷನೂ ಕಾಯಲ್ಲ, ಬಂದಿದ ತಕ್ಷಣ ರೆಡಿ ಇದ್ಬಿಡ್ಬೇಕು ಅವ್ರಿಗೆ. ಅದಕ್ಕೆ ಬಂದಿದ ತಕ್ಷಣ ರೆಡಿಯಾಗಿರಬೇಕು ಅಂತ ಹೇಳ್ತಿರ್ತಾರೆ. ನಿಮ್ಮದು ಮಾತು ಎಷ್ಟು ಮಾತಾಡೋದು ಮುಗಿಯಲ್ಲ ಅಲ್ವಾ ಅಂತ ಕೇಳ್ತಿರ್ತಾರೆ. ಹೌದು ಅಲ್ವಾ, ಹೆಣ್ಮಕ್ಳು ಅಮ್ಮನ ಮನೆಗೆ ಹೋದರೆ ಮಾತಾಡೋದು ಇದ್ದೇ ಇರುತ್ತೆ. ಎಷ್ಟು ಮಾತಾಡಿದ್ರು ಅವ್ರಿಗೆ ಮುಗಿಯಲ್ಲ, ಟೈಮ್ ಸಾಕಾಗೋದೇ ಇಲ್ಲ ಅವ್ರಿಗೆ ಅಲ್ವಾ. ಚಂದನ್ಗೂ ಕೂಡ ಅಮ್ಮ ತಾಂಬೂಲ ಮತ್ತು ದುಡ್ಡೆಲ್ಲ ಕೊಡ್ತಾ ಇದ್ದಾರೆ. ಪೂರ್ವಿಕಂಗೆ ತಾಂಬೂಲ ಮತ್ತು ಬಳೆ ಎಲ್ಲ ಕೊಡ್ತಿದ್ದಾರೆ. ಈಗ ನಾವು ಹೊರಟಿದ್ದೀವಿ, ತುಮಕೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಈಗ ಮನೆಗೆ ರೀಚ್ ಆಗಿದ್ದೀವಿ. ನಾವು ಮನೆ ನೋಡ್ಬೋದು. ಈಗ ಇವತ್ತು ಸಂಡೇ, ನಾಳೆ ಮಾರ್ನಿಂಗು ಮಂಡೇ, ಮಕ್ಕಳಿಗೆಲ್ಲ ತಿಂಡಿ ಮಾಡಬೇಕು ಬೆಳಗ್ಗೆ. ಅದಕ್ಕೆ ಬೆಂಡೆಕಾಯಿ ತಂದಿಟ್ಟಿದ್ರು, ನಾನು ಕಟ್ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿಕೊಂಡ್ರೆ ಈಗಲೇ ಇಟ್ಕೊಂಡ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ. ಬೆಂಡೆಕಾಯಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ, ಅದಕ್ಕೋಸ್ಕರ ನಾನು ಈಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಬಂದಿದ ತಕ್ಷಣ ಕೆಲಸ ಮಾಡಬೇಕು ಅಂತ ಅಂದರೆ ಬೇಜಾರಾಗುತ್ತಲ್ವ. ನಿಮಗೂ ಯಾರಿಗಿದೆ ಥರ ಆಗುತ್ತೆ. ನನಗಂತೂ ಬಂದಿದ ತಕ್ಷಣ ಫ್ರೀ ಆಗಿರಬೇಕು, ಏನೂ ಮಾಡ್ಕೊಳಕ್ಕೆ ಇಷ್ಟ ಆಗಲ್ಲ ನನಗೆ. ಇನ್ನು ಮಾರ್ನಿಂಗ್ ಬೆಳಗ್ಗೆ ಇದ್ರೆ ಫ್ರೆಶ್ ಆಗಿ ಬೆಳಗ್ಗೆ ಎದ್ದು ಮಾಡ್ಕೊಳಕ್ಕೆ ಇಷ್ಟ ಆಗುತ್ತೆ. ನಿಮಗೆಲ್ಲ ಯಾರಿಗೆ ಈ ಥರ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಇದಾಗಿತ್ತು ನಮ್ಮ ಮನೆಯ ಗೌರಿ ಮತ್ತು ಗಣೇಶ ಹಬ್ಬದ ಸೆಲೆಬ್ರೇಷನ್. ನಾನು ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ, ನಮ್ಮ ತವ್ರ ಮನೆಗೆ ಹೋಗಿದ್ದು ಮತ್ತು ಬಾಗಿನ ತಗೊಂಬಂದಿದ್ದು ಎಲ್ಲನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈಗ ನಾನು ಶೇರ್ ಮಾಡ್ತಿರೋ ಕ್ಲಿಪ್ಪಿಂಗು ಗಣೇಶನ ನಮ್ಮನೆ ಹತ್ರನೇ, ನಮ್ಮನೆ ತೊಟ್ಟಿಗೆ ವಿಸರ್ಜನೆ ಮಾಡ್ತಿದ್ರು. ಆ ಕ್ಲಿಪ್ಪಿಂಗ್ನ ನಾನು ಇವಾಗ ಶೇರ್ ಮಾಡ್ತಾಯಿದ್ದೀನಿ.